ಬನ್ನಿ ಫಸ್ಟ್ ಫ್ಲೋರಲ್ಲಿ ಫುಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ. ನೋಡ್ಬೋದು ಪೈಪ್ ಸೆಟ್ಟಿಂಗ್ ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ. ಪೈಪ್ ಸೆಟ್ಟಿಂಗ್ ಹೇಗಾಗಿದೆ, ಹೆಂಗೆ ನೀಲ್ಸ್ ಹೆಂಗ್ ಹೊಡೆದಿದ್ದಾರೆ ಎಲ್ಲ ಪೂರ್ತಿ ಕಂಪ್ಲೀಟ್ ನೋಡ್ಬೋದು ನೀವೇನೆ. ನೋಡಿ ನೀಟಾಗಿ ಎಲ್ಲ ಪೂರ್ತಿ ಬೆಡ್ರೂಮ್ ಇರ್ಬೋದು, ಹಾಲ್ ಇರ್ಬೋದು, ಕಿಚನ್ ಇರ್ಬೋದು, ಎಲ್ಲ ಕಡೆ ಕೂಡ ಪೂರ್ತಿ ಕಂಪ್ಲೀಟ್ ಆಗಿ ಪೈಪ್ ಸೆಟ್ಟಿಂಗ್ ಮುಗಿತಾ ಬಂದಿದೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದು ನಮ್ಮ ಸಿರಿಯಣ್ಣವರು ಹೆಲ್ಪ್ ಮಾಡಕ್ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ಹೆಲ್ಪ್ ಮಾಡ್ತಾ ಇದಾರೆ ಪೈಪ್ ಸೆಟ್ಟಿಂಗ್ ಮಾಡಕ್ಕೆ. ಹಾಗೆ ಪೈಪ್ ಸೆಟ್ಟಿಂಗ್ ಆದ್ಮೇಲೆ ಬಾಕ್ಸ್ ಇಡೋದು ಕೂಡ ಇಂಪಾರ್ಟೆಂಟು. ಅದು ವಿಡಿಯೋ ಇದೆ, ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ ಪೈಪ್ ಸೆಟ್ಟಿಂಗ್ ನೀಟಾಗಿ ನೋಡ್ಕೋಬೋದು ನೀವು. ಬಾಕ್ಸ್ ಇಡೋದು ಏನು ಇಂಪಾರ್ಟೆಂಟು ಅಂದರೆ, ಬಾಕ್ಸ್ನ ಕೆಲವರು ಕಟ್ ಮಾಡಿರ್ತಾರೆ, ಕೆಲವರು ಹಂಗೆ ಇಡ್ತಾರೆ. ನೋಡ್ಬೋದು ನಾವೆಲ್ಲ ಕಟ್ ಮಾಡಿರ್ತೀವಿ. ಮತ್ತೆ ಎಲ್ಲಿ ಮಾತ್ರ ಪಂಚ್ ಮಾಡಿ ಓಪನ್ ಮಾಡಿ ಇಡ್ಬೋದು, ಅಲ್ಲಿ ಮಾತ್ರ ಪಂಚ್ ಓಪನ್ ಮಾಡಿರ್ತೀವಿ. ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ಪಂಚ್ ಓಪನ್ ಮಾಡಿರ್ತಾರೆ. ಅದರಿಂದ ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಅವ್ರಿಗೆ ಪ್ಲಾಸ್ಟಿಂಗ್ ಮಾಡೋಕ್ಕಾಗಲ್ಲ. ತಿರ್ಗಾ ಫ್ರೀ ಇರೋಲ್ಲ ಬಾಕ್ಸು, ಆದ್ರಿಂದ ಕ್ಲೀನಾಗಿ ಪ್ಲಾಸ್ಟಿಂಗ್ ಮಾಡೋಕ್ಕಾಗಲ್ಲ. ಅದೇ ನಾವು ಕಟ್ ಮಾಡಿ ಇಕ್ಕಿದ್ರೆ ನೀಟಿಗೆ ಪ್ಲಾಸ್ಟಿಂಗ್ ಕೂಡ ಆಗ್ತದೆ. ನೀಟಾಗಿ ಕವರ್ ಮಾಡ್ತಾರೆ, ಬಾಕ್ಸ್ನ ಕರೆಕ್ಟಾಗಿ ಕುಂಡಿಸ್ತಾರೆ. ಆವಾಗ ನಮಗೆ ಬಂದಾಗ ಪ್ಲೇಟ್ ಕುಣ್ಸೋಕ್ಕೂ ಈಸಿ ಆಗುತ್ತೆ, ಪ್ಲೇಟು ಸ್ಟ್ರೈಟಾಗಿ ಕುಂಡಿಸ್ಕೋಬೋದು. ಇಲ್ಲಾಂದರೆ ನಮಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಕಟ್ ಮಾಡಿ ಇಕ್ಕೋದು ಇಂಪಾರ್ಟೆಂಟು ಮತ್ತು ನಮಗೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಕಟ್ ಮಾಡಿ ಇಕ್ಕೋದ್ರಿಂದ ನಾವು ಪ್ಲೇಟ್ ನೀಟಾಗಿ ಕುಂಡಿಸ್ಕೋಬೋದಲ್ಲ. ಆದ್ದರಿಂದ ಇಲ್ಲಾಂದರೆ ನಮಗೆ ತಾನೇ ತೊಂದರೆ ಆಗೋದು. ಪ್ಲೇಟ್ ಕುಂಡಿಸ್ಬೇಕಾದ್ರೆ ಕ್ರಾಸ್ ಆಗಿರುತ್ತೆ, ಇಲ್ಲ ಹಿಂದೆ ಮುಂದೆ ಇರುತ್ತೆ, ಮತ್ತು ಗ್ಯಾಪ್ ಬಿಡುತ್ತೆ ಪ್ಲೇಟ್ ಹಿಂದೆಗಡೆ. ಅದೆಲ್ಲ ಆಗಬಾರ್ದು ಅಂದರೆ ಮೊದಲೇ ಕಟ್ ಮಾಡಿ ಇಕ್ಬಿಟ್ರೆ ಬೆಸ್ಟು. ಪಂಚ್ ಓಪನ್ ಮಾಡಿ ಇಕ್ಕೋದಕ್ಕಿಂತ ಇದೇ ಬೆಸ್ಟ್ ವೇ. ಅಬ್ಸರ್ವ್ ಮಾಡ್ಬೋದು ನೀವೇ.